ಏನು ದೊಡ್ಡ ರೌಡಿನ ನೀನು ರಾಸ್ಕಲ್? ಅವನು ಮೈ ಮೇಲೆ ಕೈ ಮಾಡೋದಕ್ಕೆ ನಿನ್ಗೇನು ಅಧಿಕಾರ ಇದೆ? ಇವನು ನಮ್ಮ ಹುಡುಗ, ಇವನ್ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಕೊಡ್ತೀನಿ. ಇವನ್ ಮಾಡಿರೋ ಹಲ್ಕ ಕೆಲಸಕ್ಕೆ ಇದ್ಯಾ ಮಹಾ ದೊಡ್ಡ ಶಿಕ್ಷೆ. ನಾನೀಗ ಕೊಡ್ತೀನಿ ಇವನಿಗೆ ಸರಿಯಾದ ಶಿಕ್ಷೆ. ಕೊಡಲಿ. ನಿಮ್ಮ ಶ್ರೀಮಂತಿಗೆ ದರ್ಪ ನನ್ನ ಹತ್ರ ತೋರಿಸ್ಬೇಡಿ. ನಾನು 35 ವರ್ಷ ಮಿಲಿಟರಿ ಸರ್ವಿಸ್ ಮಾಡಿದವನು. ಯಾವ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಇವನ್ ಮಾಡಿರೋದೇನೋ ತಪ್ಪು ನಿಜ, ಆದ್ರೆ ನಿಮ್ ಹುಡುಗಿ ಮಾಡಿರೋದು ಮಾತ್ರ ಸರಿನಾ? ರೌಡಿಗಳನ್ನ ಬಿಟ್ಟು ಹೊಡಿಸಿ ಕೈಗೆ ಹಗ್ಗ ಕಟ್ಟಿ ಕುದುರೆ ಹಿಂದೆ ಎಳ್ಕೊಂಡು ಹೋದ್ರೆ ಯಾವ ಗಂಡಸಕ್ಕೆ ತಾನೇ ರೋಷ ಬರಲ್ಲ. ಕೂಲಿ ಮಾಡೋವನಿಗೂ ಆತ್ಮಾಭಿಮಾನ ಇರುತ್ತೆ ಅನ್ನೋದನ್ನ ಮರಿಬೇಡಿ. ನೋಡಮ್ಮ, ನೀನು ವಿದ್ಯಾವಂತೆ, ಬುದ್ಧಿವಂತೆ, ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿ. ನೀನು ಮಾಡಿದ ತಪ್ಪಲ್ಲ, ಅವನು ಮಾಡಿದ ಮಾತ್ರ ತಪ್ಪು ಅನ್ನೋದೇ ನೀನ್ ತೀರ್ಮಾನ ಆದ್ರೆ ತಗೋ, ಈ ಚಾಟಿಲಿ ನೀನ್ ಕೈ ಸೋಲೋವರೆಗೂ ಅವ್ನು ಹೊಡಿ. ತಗೋ ತಗೋ ಆಶಾ, ಇವನ್ ಜೀವ ಹೋಗೋವರೆಗೂ ಚರ್ಮ ಸುಲ್ಬಿಡು. ಆಶಾ, ನೋಡೋ, ಅವಳು ನಿನಗೆ ಶಿಕ್ಷೆ ಕೊಡದೇ ಇದ್ರು ಈಗ ನೀನ್ ಶಿಕ್ಷೆ ಅನುಭವಿಸ್ಲೇಬೇಕು. ಹೊತ್ತು ಮುಳುಗೋವರೆಗೂ ನೀನು ಹೀಗೆ ನಿಂತಿರ್ಬೇಕು. ಒಂದ್ ತೊಟ್ಟು ನೀರ್ನು ಕುಡಿಬಾರ್ದು, ಗೊತ್ತಾಯ್ತಾ? ಎಲ್ಲ ಬರೀ ಮಿಲಿಟರಿ ರೂಲ್ಸೇ. ಅಲ್ಲ, ನಾನು ಅವತ್ತೇ ಹೇಳಿದೆ, ನನ್ನ ಮಾತು ಕೇಳಿದ್ಯಾ? ತಲೆ ಬೋಳಿಸ್ಕೊಂಡು ಲುಂಗಿ ಸುತ್ತಕೊಂಡು ಕೆಲ್ಸಕ್ಕೆ ಸೇರಿದ್ರೆ 1000 ರೂಪಾಯಿ ಸಂಬಳ ಸಿಕ್ತಿತ್ತು. ಆಗ ನನ್ನ ಮಾತು ಕೇಳಿಲ್ಲ. ಈಗ ಅನುಭವಿಸು. ಕಮಂಗಿ, ಎಲ್ಲಿ? ನಿನ್ನೆ ಕಣಲೇ. ನಿನ್ ಚಿಕ್ಕಮ್ಮ ಅವ್ರ ಜೊತೆ ಇರ್ತಾಳಲ್ಲ ಹುಡುಗಿ, ಅವಳ ಹೆಸರೇನು? ಮಣಿ ಅಂತ. ಯಾಕೆ? ಯಾಕೆ? ಅವಳನ್ನು ಸೇರಿಸಿ ಓದ್ಕೊಂಡು ಹೊಟ್ಟೋಗ್ತೀನಿ. ಅಯ್ಯಪ್ಪ, ನೀನೇನು ಅಂತ ಆಸಾಮಿನ ಕಣಪ್ಪ. ಕೈ ಮುಗಿತೀನಿ, ದಯವಿಟ್ಟು ನನ್ನ ಹುಡುಗಿ ತಂಟೆಗೆ ಮಾತ್ರ ಬರಬೇಡಪ್ಪ. ಹೋಗಪ್ಪ. ಆಯ್ತಪ್ಪ. ಆಯ್ತು. ಅಮರೇ, ಅಮರೇ, ಏನು? ಬನ್ನಿ ಊಟ ಮಾಡಿ. ಬೇಡ, ನಂಗೆ ಹಸಿವಿಲ್ಲ. ಅಯ್ಯೋ, ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಬನ್ನಿ ಅಮರ, ಊಟ ಮಾಡಿ. ಸುಮ್ನೆ ಪೀಡಿಸ್ಬೇಡ, ನಾನು ಊಟ ಮಾಡಲ್ಲ. ಓಹೋ, ಅತ್ತ ಸಮಾಚಾರ. ಯಾಕೆ ಮಂಗಳ ಅಳ್ತಿದೀಯಾ? ಇನ್ನೇನ್ ಮಾಡ್ಲಿ, ಅವಳು ಮಾಡಿ ತಪ್ಪಿಗೆ ಅಪ್ಪ ನೋಡು ನಿನ್ಗೆಂತ ಶಿಕ್ಷೆ ಕೊಟ್ಟವ್ರೆ. ಮರ ಕಟ್ಟಾಕಿ ಹೊತ್ ಮುಳ್ಗೋವರ್ಗು ಅನ್ನ ನೀರು ಇಲ್ಲದೆ ಹಿಂಗೆ ನಿಂತಿರ್ಬೇಕು ಅಂದ್ರೆ ಸುಮ್ನೆನಾ? ಅದಕ್ಕೆ ಯಾಕೆ ಇಷ್ಟೊಂದು ಅಳ್ತಿದೀಯಾ? ಇದೆಲ್ಲ ದೊಡ್ಡ ಶಿಕ್ಷೆ ಏನಲ್ಲ. ನಾನು ಮನಸ್ಸು ಮಾಡಿದ್ರೆ ಇದನ್ನ ಈಗಲೇ ಬಿಚ್ಕೋಬಹುದು. ಆದ್ರೆ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅಂತಾನೆ ನಾನು ಇಲ್ಲಿ ನಿಂತಿದ್ದೀನಿ. ನಿಮ್ಮಪ್ಪ ಹೇಳೋದ್ರಲ್ಲೂ ನ್ಯಾಯ ಇದೆ. ನಾನು ಅವಳ ಮೇಲೆ ಸೇಡ್ ತೀರಿಸ್ಕೊಂಡಿದ್ದು ತಪ್ಪೇನಲ್ಲ, ಆದ್ರೆ ಸೇಡ್ ತೀರಿಸ್ಕೊಂಡ ರೀತಿ ಮಾತ್ರ ತಪ್ಪು. ಹೌದು, ನೀನ್ ಅವಳಿಗೆ ಮುತ್ತಿಟ್ಬಿಟ್ಟೆ ಅನ್ನೋ ಸುದ್ದಿ ಕೇಳಿ ನಂಗೂ ಏನೋ ಒಂಥರ ಆಯ್ತು. ಕೋಪ ಇದ್ರೆ ಕೆನೆಗೆ ತಪ್ಪಿಟ್ಟು ಬಂದಿದ್ರೆ ಆಗ್ತಿತ್ತು. ಅದನ್ ಬಿಟ್ಬಿಟ್ಟು ಅವಳೇನೋ ಸೀಮೆಲಿ ಇಲ್ದಿರೋ ಸುಂದ್ರಿ ಅನ್ನೋ ಹಾಗೆ ಏನೇನೋ ಮಾಡಿಟ್ಟು ಬಂದಿದೀಯಲ್ಲ. ಅಯ್ಯಯ್ಯೋ, ಅದನ್ನ ಬಿಟ್ಟು ಇನ್ನೇನೋ ಮಾಡಿಲ್ಲಪ್ಪ. ನಿನ್ನಾಣೆಗೂ ಅವಳ ಅಹಂಕಾರ ಮುರಿಬೇಕು ಅನ್ನೋ ಆತರದಲ್ಲಿ ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ಟೆ ಅಷ್ಟೇ. ನೀನು ಅದನ್ನೇ ಒಂದ್ ದೊಡ್ಡ ತಪ್ಪು ಅಂತ ಹೇಳ್ತೀಯಾ? ತಪ್ಪು ಅಂತೇನಲ್ಲ, ಅವಳಿಗೆ 4 ಬಿದ್ದಿದ್ರೆ ನನಗೆ ಸಮಾಧಾನ ಆಗ್ತಿತ್ತು. ಅನ್ಯಾಯವಾಗಿ ನಿನ್ ತುಟಿನ ಮೈಲ್ಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತ. ಹೋಗ್ಲಿ, ಮೊಸರನ್ನ ತಂದಿದ್ದೀನಿ, ಊಟ ಮಾಡು. ನಾನೇನು ತಿನ್ನೋದಿಲ್ಲ. ಸಾಯಂಕಾಲದವರೆಗೂ ಏನು ತಿಂದೆ ಹೆಂಗಿರ್ತೀಯ? ಹಸಿವಾಗಲ್ವಾ ನಿಂಗೆ? ಹಸುವೇನೋ ಇದೆ, ಆದ್ರೆ ಈ ಹಸುವಿನಲ್ಲೇ ಒಂಥರ ಸುಖನೂ ಇದೆ. ಇದುವರೆಗಿಂಥ ಸುಖ ಅನುಭವಿಸಿರ್ಲಿಲ್ಲ. ಇದೇನಿದು? ಊಟ ಮಾಡೋದು ಬಿಟ್ಟು ಹಿಂಗ್ ಕುಂತಿದ್ಯಾ? ಯಾಕೆ ಕೈ ತೊಳ್ಕೊಂಬಿಟ್ಟೆ? ಯಾಕೋ ಹಸುವಿಲ್ಲ. ಅಂತೂ ಅವಳ ಮನೆಗೆ ಹೋಗಿ ಬಂದಾಗ್ಲಿಂದ ಮಂಕಾಗ್ಬಿಟ್ಟೆ ನೀನು. ಸರಿಯಾಗಿ ಊಟನೂ ಮಾಡಲ್ಲ, ಹಾಳಾದವಳು. ಮಾಟ ಗೀಟ ಮಾಡಿಸ್ಬಿಟ್ಟವಳ ಏನೋ? ಛೇ, ಹಾಗೆಲ್ಲ ಹೇಳ್ಬೇಡ ಮಂಗಳ, ಅವಳು ಕೆಟ್ಟೋಳೇನಲ್ಲ. ನೋಡ್ದ್ಯಾ, ಇದ್ದಕ್ಕಿದಂಗೆ ಅವಳ ಹೊಗಳಕ್ ಶುರು ಮಾಡ್ಬಿಟ್ಟಿಯಲ್ಲ. ನಾನೇನು ಅವಳನ್ನು ಹೊಗಳ್ತಿಲ್ಲ, ಇರೋ ವಿಷಯನ ಹೇಳ್ದೆ. ಅವತ್ ನಾನು ಹೊಡಿ ಅಂತ ಅವಳ ಕೈಗೆ ಚಾವಟಿ ಕೊಟ್ಟಾಗ ನಾನು ಹೊಡೆದ್ಲಾ? ಹಾಗಾದ್ರೆ ಅವಳು ಮಾಡಿದ್ದೆಲ್ಲ ಸರಿ ಅಂತ ನೀನ್ ಹೇಳೋದು? ಅವಳು ಇಲ್ಲಿವರೆಗೂ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವಳು ಇನ್ನು ಮುಂದೆ ಮಾಡೋದೆಲ್ಲ ಸರಿಯಾಗೇ ಇರುತ್ತೆ. ಏನ್ ಸರಿಯಾಗಿರುತ್ತೋ ಏನೋ, ನನಗ್ ಮಾತ್ರ ಅವಳ ಹೆಸರು ತೆಗೆದ್ರೇನೆ ಆಗೋಲ್ಲ.
ಸರಿ, ನೀವು ಮನೆಗೆ ಹೋಗಿ, ನಾನು ಎತ್ತುಗಳಿಗೆ ಮೇವ್ ಹಾಕ್ಬಿಟ್ಟು ಬರ್ತೀನಿ. ಅಕ್ಕ, ಅವತ್ ನೀನ್ ಇವ್ರನ್ನ ಮಾವ ಅನ್ನು ಅಂತ ಹೇಳ್ಕೊಟ್ಟೆ. ಇನ್ಮೇಲೆ ಮಾವ ಅನ್ನೋ ತಪ್ಪೇನೋ ಅನ್ಸುತ್ತೆ. ಏನು ಅರ್ಥ ಇಲ್ಲದೆ ಏನೇನೋ ಮಾತಾಡ್ತೀಯಾ? ಆಹಾ, ನನಗೇನ್ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು. ನಿನ್ ಮನ್ಸಲ್ಲಿ ಇವರೇ ಇದ್ದಾರೆ, ಆದ್ರೆ ಅವ್ರ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರೆ. ನನ್ ಮನ್ಸಲ್ಲಿ ಇವರೇ ಇದ್ದಾರೆ ಅಂತ ನಾನು ಯಾವಾಗ ಹೇಳಿದ್ನೋ? ಹೊರಡು, ಹೊತ್ತಾಯ್ತು. ಏಯ್, ಏನು ಇವತ್ ಬಹಳ ಮರ್ಯಾದೆ ತೋರಿಸ್ತಿದೆಯಲ್ಲ ನನ್ಗೆ? ದುಷ್ಟನ್ ಕಂಡ್ರೆ ದೂರ ಇರುವಂತ ದೊಡ್ಡೋರು ಹೇಳಿದ್ದಾರೆ. ಅವತ್ತು ಒಳ್ಳೆ ರಣಧೀರನ್ ತರ ಮನೆಗ್ ಬಂದು ನನಗ್ ಕಿಸ್ ಕೊಟ್ಟಿಯಲ್ಲ, ಈಗ ಕೊಡು ನೋಡೋಣ. ಏನೋ ಆವೇಶದಲ್ಲಿ ತಪ್ಪು ಮಾಡ್ಬಿಟ್ಟೆ. ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಾನ್ ಹಾಗೆಲ್ಲ ಕ್ಷಮಿಸೋ ಅಂತ ಅವಳಲ್ಲ ಗೊತ್ತಾ? ಸೇಡ್ ತೀರಿಸ್ಕೊಳ್ದೆ ಇದ್ರೆ ನನಗ್ ನಿದ್ದೆ ಬರೋದಿಲ್ಲ. ನೋಡ್ತಿರು ಈಗ ನಾನು ನಿನ್ಗೇನ್ ಮಾಡ್ತೀನಿ ಅಂತ. ಈ ಹಣ ಇಟ್ಕೋ, ಇವತ್ತಿನಿಂದ ನಿನ್ನಿಷ್ಟಂತೆ ಎಲ್ಲಾದ್ರೂ ಹೋಗಿ ಜೀವನ ಮಾಡು. ಬಡವನ್ ಮೇಲೆ ಕರುಣೆ ತೋರಿಸಿದಿ ತಾಯಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಗುಡ್ ಮಾರ್ನಿಂಗ್. ಸಂಪಂಗಿ, ಮೇಡಮ್, ಇವ್ರಿಗೆಲ್ಲ ದುಡ್ಡು ಕೊಟ್ಟು ಮನೆಗೆ ಕಳಿಸ್ಬಿಡು. ಥ್ಯಾಂಕ್ ಯು. ಹಾಗಾದ್ರೆ ಬರ್ತೀನಿ. ಈ ಹಣನ ಎಲ್ಲಾರು ಹಂಚ್ಕೊಳ್ಳಿ. ನಿಮ್ದು ಬಹಳ ದೊಡ್ಡ ಮನ್ಸು ಬುದ್ಧಿ. ನಾವು ಕೇಳಿದ ಬೆಲೆನೇ ಕೊಡ್ತಾ ಇದ್ದೀರಲ್ಲ. ನೀವೆಲ್ಲ ನಮ್ಮೋರೇ ಅಲ್ವೇನ್ರಪ್ಪ? ನೀವೆಲ್ಲರೂ ಚೆನ್ನಾಗಿರ್ಬೇಕು. ಬಾಲಕಣ, ದುಡ್ಡು ತಗೋ. ಕಣ ನಂಜಪ್ಪ, ಯಾಕ್ರೋ ನೀವ್ ಹೀಗ್ ಮಾಡ್ತಿದ್ದೀರಾ? ಯಜಮಾನ್ರು ಊರಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ನಾವ್ ಅದಕ್ಕೆ ಅಡ್ಡಿ ಮಾಡ್ಬಾರ್ದು ಕಣಣ. ಇವರು ದೇವರಂತ ಮನುಷ್ಯರು ರುದ್ರಣ್ಣ. ರುದ್ರಪ್ಪ, ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಮನೆನೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದೀವಿ. ಇನ್ ಉಳಿದಿರೋದು ನಿನ್ ಮನೆ ಒಂದೇ. ಈಗ್ಲೂ ನೀವು ಒಪ್ಪೋದಾದ್ರೆ ನೀನೀಗಿರೋ ಮನೆ ಪಕ್ಕದಲ್ಲಿರೋ ಜಾಗಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ನ ಈಗಲೇ ಕೊಟ್ಬಿಡ್ತೀವಿ. ಬರ್ಕೊಡು. 2 ಲಕ್ಷ ಅಲ್ಲ, 20 ಲಕ್ಷ ರೂಪಾಯಿ ಕೊಟ್ರು ನನ್ನ ಮನೆ ಕೊಡಲ್ಲ. ಎಲ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನೀನೊಬ್ಬ ಇಲ್ಲಿ ಇತ್ಕೊಂಡು ಏನ್ ಮಾಡ್ತೀಯಾ? ಅಹಂಕಾರ ತೋರ್ಸ್ಬೇಡ. ದುಡ್ಡು ತಗೊಂಡು ಮರ್ಯಾದೆಯಾಗಿ ಮನೆ ಖಾಲಿ ಮಾಡು. ಏಯ್, ಅಹಂಕಾರ ತೋರ್ಸಕ್ ಬಂದಿರೋದು ನಾನಲ್ಲ, ನೀನು. ಮನೆ ಖಾಲಿ ಮಾಡು ಅಂತೀಯ? ನೀನ್ ಯಾವನ ನನ್ನ ಮನೆ ಖಾಲಿ ಮಾಡ್ಸೋಕೆ? ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಏಯ್, ಜಾಸ್ತಿ ಮಾತಾಡಿದ್ರೆ ಮುಖ ಮೂತಿ ಎಲ್ಲ ಚಚ್ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ. ಸಮಾಧಾನ ಮಾಡ್ಕೊ. ಗೋಪಾಲ್, ನಿನ್ನ ಹಣದಿಂದ ಎಲ್ಲ ಕೊಂಡ್ಕೋಬಹುದು, ಆದ್ರೆ ನನ್ನನ್ನು ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ತಿಳ್ಕೊ. ಬಾ, ನಂದು ಹೋಗೋಣ. ಹುಷಾರ್. ಹೋಗು ಹೋಗು. ನಿನ್ನ ಇಲ್ಲಿಂದ ಹೇಗ್ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಅಯ್ಯೋ ದೇವ್ರೆ, ಯಾವತ್ತಾದ್ರೂ ಅಪ್ಪಿ ತಪ್ಪಿ ಒಂದ್ ಹಾವು ಬರೋದು, ಇವತ್ತಿಷ್ಟು ಹಾವು ಬಂದಿದ್ಯಲ್ರಿ. ಈ ಹಾವುಗಳ ಹಿಂದೆ ಯಾರು ಪುಂಗಿ ಊತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾರನ್ನ ಕೇಳಿ ಒಳಗಡೆ ಬಂದಿಯೋ ನೀನು? ನೀನ್ ಯಾರನ್ನ ಕೇಳಿ ನಮ್ಮನೆಗೆ ಹಾವು ಬಿಡಿಸ್ದೆ? ನನ್ನ ನೀನು ಅಂತ ಮಾತಾಡಿಸ್ತೀಯಾ? ಹೌದು ಕಣ. ನಾನು ಯಾರು ಗೊತ್ತಾ? ಓ, ಚೆನ್ನಾಗ್ ಗೊತ್ತು. ನೀನೊಬ್ಬ ಕಂತ್ರಿ ನಾಯಿ. ಏಯ್, ಜೀವದ ಮೇಲೆ ಆಸೆ ಇದ್ರೆ ಜಾಸ್ತಿ ಮಾತಾಡದೆ ಮೊದ್ಲು ಇಲ್ಲಿಂದ ಆಚೆ ಹೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ. ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಇನ್ನು ಮೇಲೆ ನನ್ನ ತಂಟೆಗೆ ಬರಬೇಡ. ನಿನಗೋಸ್ಕರ ಒಂದು ದೊಡ್ಡ ಕಾಣಿಕೆ ತಂದಿದ್ದೀನಿ, ತಗೋ. ಈಗ ಗೊತ್ತಾಯ್ತಾ ನಾನ್ ಎಂಥವನು ಅಂತ? ತಗೋ.